ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ದೆಹಲಿಯಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು, ಭಾಗವಹಿಸಲೇಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅನೇಕ ಜವಾಬ್ದಾರಿಯುತವಾದ ಕೆಲಸಗಳನ್ನು ಬದಿಗೊತ್ತಿ ಮಾನ್ಯ ಮುಖ್ಯಮಂತ್ರಿಗಳು ಇದು ನನ್ನ ಕ್ಷೇತ್ರ, ಸ್ವಾಮೀಜಿಯವರು ನಮ್ಮವರು, ಹಾಗಾಗಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅಂತೇಳಿ ಇವತ್ತು ಬಂದಿದ್ದಾರೆ. ಸ್ನೇಹಿತರೆ, ಶ್ರೀಮಠ ನಾನು ತಮಗೆ ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ, ಅದರ ಜೊತೆಯಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಡೀ ರಾಜ್ಯ ಮತ್ತು ದೇಶ ಗಮನಿಸುವಂಥ ಸೇವೆಯನ್ನು ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರಿಯವಾಗಿರ್ತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಸಮಾಜದ ಬದಲಾವಣೆಯನ್ನು ಮಾಡುವಂಥ ಪ್ರಯತ್ನ. ಆ ಪ್ರಯತ್ನವನ್ನು ಸ್ವಾಮೀಜಿಯವರು ಶಿಕ್ಷಣದ ಮೂಲಕ, ಸಾಂಸ್ಕೃತಿಕ ಕ್ಷೇತ್ರದ ಮೂಲಕ ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹುಶಃ 200ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ರಾಜ್ಯ ಮತ್ತು ಅಂತರರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ವಾಮೀಜಿಯವರು ಮಾಡುವುದರ ಮೂಲಕ ಲಕ್ಷಾಂತರ ಯುವಕರಿಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆ ಯುವಕರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಭಾರತ ಏನಾದರೂ ಬದಲಾವಣೆ ಆಗಿದ್ದರೆ, ನಮ್ಮ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಆದ್ಯತೆ ಶಿಕ್ಷಣಕ್ಕೆ ಕೊಟ್ಟಿದ್ದರು. ಬಹುಶಃ ಅವರಿಗೆ ದೂರದೃಷ್ಟಿ ಇತ್ತು ಅಂತ ಕಾಣಿಸುತ್ತೆ. ದೇಶ ಬದಲಾವಣೆ ಆಗಬೇಕಾದ್ರೆ, ಸಮಾಜ ಬದಲಾವಣೆ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಅನ್ನೋದನ್ನು ಅವರು ಅರ್ಥಕೊಂಡು ಪಂಚವಾರ್ಷಿಕ ಯೋಜನೆಯಲ್ಲಿ ಆದ್ಯತೆಯನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟಿದ್ದಾರೆ. ಅದೇ ದೃಷ್ಟಿಕೋನ ಇಟ್ಟುಕೊಂಡು ಸ್ವಾಮೀಜಿಯವರು ಬಹುಶಃ ಸಮಾಜದ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಳ್ತೇನೆ. ಭಾರತ ಬದಲಾಗಿರ್ತಕ್ಕಂಥ ಭಾರತ, ಶಕ್ತಿಯುತವಾದಂಥ ಭಾರತ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ತಾಂತ್ರಿಕ ಮಾನವ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ದೇಶ ಈ ಪ್ರಪಂಚದಲ್ಲಿ ಇದ್ದರೆ ಅದು ಭಾರತ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಇವತ್ತು ನಾವು ಹೇಳ್ಬೋದು. ಲಕ್ಷಾಂತರ ಎಂಜಿನಿಯರ್ಗಳು ಇವತ್ತು ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಲಕ್ಷಾಂತರ ಡಾಕ್ಟರ್ಗಳು ಈ ಭಾರತೀಯರು ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆಲ್ಲ ಕಾರಣ ಶಿಕ್ಷಣ ಅನ್ನುವಂಥದ್ದು. JSS ತಾಂತ್ರಿಕ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಸಾವಿರಾರು ಜನರನ್ನು ಉತ್ಪತ್ತಿ ಮಾಡಿರ್ತಕ್ಕಂಥ ಮಹಾವಿದ್ಯಾಲಯ. ಬಹುಶಃ 1,00,000ಕ್ಕೂ ಹೆಚ್ಚು ಎಂಜಿನಿಯರ್ಗಳನ್ನು ಆ ಸಂಸ್ಥೆ ಮಾಡಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಅದೇ ಪ್ರಕಾರ ಸಾವಿರಾರು ಡಾಕ್ಟರ್ಗಳನ್ನು ಉತ್ಪತ್ತಿ ಮಾಡಿದ್ದಾರೆ ಅಂದರೆ ಅತಿಶಯೋಕ್ತಿ ಆಗೋದಿಲ್ಲ. ಅದರ ಜೊತೆಯಾಗಿ ಶಾಲೆಗಳನ್ನು ಗ್ರಾಮೀಣ ಭಾಗದಲ್ಲಿ ತೆಗೆದು ಯಾರು ಮಕ್ಕಳು ಶಾಲೆಗೆ ಹೋಗಬೇಕು, ಅಕ್ಷರ ಕಲಿಬೇಕು, ಅವರ ಜೀವನವನ್ನು ಕಟ್ಕೊಳ್ಬೇಕು ಅಂಥೇಳಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ.
ಸ್ನೇಹಿತರೆ, ನಾನಾದರೂ ಕೂಡ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಸ್ವಾಮೀಜಿಯವರ ಸೇವೆ ಸಮಾಜಕ್ಕೆ ಬಹಳ ಹೆಚ್ಚಿನದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗ ತಾನೇ ನಾವೆಲ್ಲ ದೇಶೀಯ ಆಟಗಳನ್ನು ಆಡಿದೋ. ನಾವು ಚೌಕಾಬಾರ, ಹುಣಸೆ ಹಣ್ಣಿಂದಿದ್ದು, ಇದೇನು ಹುಣಸೆ ಬೀಜದ್ದು, ಇದೆಲ್ಲ ಆಟ ಆಡಿದ್ವಿ ನಾವು. ನಮ್ಮ ಜಾರ್ಜ್ ಅವರು ರಂಗೋಲೆ ಬಿಡಿಸಿದರು, ಭಾಳ ಸುಂದರವಾದ ರಂಗೋಲೆ. ಜಾರ್ಜ್ ಭಾಳ ಚೆನ್ನಾಗಿ ರಂಗೋಲೆ ಬಿಡಿಸಿದ್ರಿ ನೀವು. ಇದೆಲ್ಲ ನಮಗೆ ನಮ್ಮ ಸಂಸ್ಕೃತಿಗೆ ಹೊಂದಿರತಕ್ಕಂಥದ್ದು. ಅದು ಎಷ್ಟು ತಾಂತ್ರಿಕವಾಗಿ ಮಾಡಿದ್ದಾರೆ, ವೈಜ್ಞಾನಿಕವಾಗಿ ಮಾಡಿದ್ದಾರೆ ನಮ್ಮ ಪೂರ್ವಜರು ಅಂತೇಳಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಇವತ್ತು ಆ ಆಟಗಳನ್ನು ನಾವು ಸುಲಭನಾಗಿ ತಿಳ್ಕೊಳ್ಬೋದು, ಆದರೆ ಅದರಲ್ಲಿ ತಾಂತ್ರಿಕತೆ ಇದೆ. ಮನುಷ್ಯನ ಬುದ್ಧಿಯನ್ನು ಕ್ರೋಢೀಕರಿಸುವಂಥ ಆಟಗಳಿದ್ದಾವೆ. ಫೋಕಸ್ ಮಾಡೋದು ಅಂತ ಕರಿತೇವೆ ನಾವು. ಆ ಆಟಗಳಿದ್ದಾವೆ. ಅವುಗಳನ್ನು ಸ್ವಾಮೀಜಿಯವರು ಇವತ್ತು ದೇಸಿ ಆಟಗಳು, ಸೋಬಾನೆ, ರಂಗೋಲಿ ಸ್ಪರ್ಧೆ ಇವುಗಳನ್ನೆಲ್ಲ ಏರ್ಪಾಟ್ ಮಾಡೋದರ ಮೂಲಕ ಬಹುಶಃ ನಮ್ಮನ್ನು ಹಿಂದಿನ ಇತಿಹಾಸಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಇವತ್ತು ಅವುಗಳು ಕೂಡ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು. ಅನೇಕ ಜನ ಹಿರಿಯರು ನಮಗೆ ಆದರ್ಶಗಳನ್ನು ಬಿಟ್ಟು ಹೋಗಿದ್ದಾರೆ. ಆ ಆದರ್ಶಗಳು ಇವತ್ತು ಪ್ರಸ್ತುತ ಅಂಥೇಳಿ ಹೇಳೋದಕ್ಕೆ ಬಯಸ್ತೇನೆ. ನಾವು ಅದನ್ನು ಹೇಳುವಾಗ ನಮಗೆ ಅಣ್ಣ ಬಸವಣ್ಣ ಜ್ಞಾಪಕ ಬರ್ತಾನೆ. ಈ ಸಮಾಜದ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು 850 ವರ್ಷಗಳ ಹಿಂದೆ ಈ ದೇಶಕ್ಕೆ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದು ಅಣ್ಣ ಬಸವಣ್ಣ. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಪಾರ್ಲಿಮೆಂಟನ್ನು ಮಾಡಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಪಾರ್ಲಿಮೆಂಟನ್ನು ಮಾಡಿದ್ದು ಅಣ್ಣ ಬಸವಣ್ಣ ಇಡೀ ವಿಶ್ವದಲ್ಲಿ ಅನ್ನೋದನ್ನು ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗುತ್ತದೆ. ಬಹುಶಃ ಯಾವುದೇ ವ್ಯತ್ಯಾಸಗಳಿಲ್ಲದೆ, ಸಮಾಜದಲ್ಲಿ ಮೇಲು ಕೀಳು ಭಾವನೆಗಳಿಲ್ಲದೆ, ಜಾತಿಯ ವ್ಯವಸ್ಥೆಗಳಿದ್ದರೂ ಕೂಡ ಜಾತಿಯನ್ನು ಮುಂಚೂಣಿಗೆ ತರದೆ ಎಲ್ಲರೂ ಸರಿಸಮ ಅನ್ನುವಂಥದ್ದನ್ನು ಅವರೇನು ಪ್ರತಿಪಾದನೆ ಮಾಡಿ ಹೋಗಿದ್ದಾರೆ, ಇವತ್ತಿಗೂ ಕೂಡ 800 ವರ್ಷ ಕಳೆದರೂ ಅದು ಪ್ರಸ್ತುತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ಪ್ರಕಾರ ಆಧುನಿಕ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ದೇಶಕ್ಕೆ ಅತಿ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಗಮನವನ್ನು ಸೆಳೀತಕ್ಕಂಥ ದೃಢವಾದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಂವಿಧಾನ ಅಣ್ಣ ಬಸವಣ್ಣನವರ ಮಾತುಗಳೇನಿತ್ತು, ಅವರ ಆದರ್ಶಗಳೇನಿತ್ತು, ಅದರ ಆಧಾರದ ಮೇಲೆ ಸಮಾನತೆಯನ್ನು, ಭ್ರಾತೃತ್ವವನ್ನು ಹೇಳಿಕೊಡ್ತಕ್ಕಂಥ ಮೊದಲನೆಯ ಪುಟದಲ್ಲೇ ಆ ಸಂವಿಧಾನದ ಮೊದಲನೇ ಪುಟದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಮಾನತೆ ಬೇಕು. ಈ ಜಾತಿಯ ವ್ಯವಸ್ಥೆಯಲ್ಲಿ ಅವೆಲ್ಲವೂ ಕೂಡ ದೂರ ಆಗಿ ಪ್ರತಿಯೊಬ್ಬ ಮನುಷ್ಯನನ್ನು ಮನುಷ್ಯನಂತೆ ಕಾಣುವಂಥ ಸಮಾಜ ಬೇಕು ಅನ್ನೋದನ್ನು ನಾವು ಇವತ್ತು ಆಧುನಿಕ ಭಾರತದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಎನ್ನುವಂಥದ್ದು. ಹಾಗಾಗಿ ಇವತ್ತು ಏನು ಸ್ವಾಮೀಜಿಯವರು ಪ್ರತಿ ವರ್ಷ 6 ದಿವಸಗಳ ಕಾಲ ಈ ಒಂದು ಸ್ಪರ್ಧೆಗಳನ್ನು, ಈ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. ಅನೇಕ ಸಂದರ್ಭದಲ್ಲಿ ನಾನು ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಕೂಡ ಸ್ವಾಮೀಜಿಯವರು ನನಗೆ ಬರಲೇಬೇಕು ಅಂತೇಳಿ ಅವರು ಆಶಿಸಿದರು. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಿಂದ ಈ ಕಾರ್ಯಕ್ರಮ ಆಗ್ತಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕವಾದ ವಂದನೆಗಳನ್ನು ಮತ್ತೊಂದು ಸಾರಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.